ವಿಜುವಲೈಸೇಷನ್ ಹೇಗೆ ವರ್ಕ್ ಆಗುತ್ತೆ? ಇದು ಯಾವುದೇ ಮ್ಯಾಜಿಕ್ ಅವಾರ್ಡ್ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ತಿದ್ರು ಅಂತ, ಹಾಗೇನೆ ಅವರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಂಡ್ ಮ್ಯಾಜಿಕ್ ವಿತ್ ಜೋ. ನಾನು ಜ್ಯೋತಿ ಮಧುಸೂದನ್. I am a certified child psychologist, inner child healer, pranic healing practitioner, law of attraction and manifestation coach, also spiritual seeker. ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ವಿಜುವಲೈಸೇಷನ್. ಏನಿದು ವಿಜುವಲೈಸೇಷನ್? ಸಿಂಪಲ್. ನಿಮ್ಗೆ ಏನ್ ಬೇಕು ಅಥವಾ ನೀವೇನಾಗಬೇಕು ಅನ್ಕೊಂಡಿದ್ದೀರಾ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ನೀವು ವಿಜುವಲೈಸ್ ಮಾಡಬೇಕು. ಇಂಪಾರ್ಟೆಂಟ್. ನಿಮ್ಗೆ ಏನ್ ಬೇಕಾಗಿದೆ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅನ್ನೋ ಹಾಗೆ ನೀವು ಅದನ್ನ ವಿಜುವಲೈಸ್ ಮಾಡಬೇಕು. ಜೊತೆಗೆ ನಿಮ್ಗೆ ಅದು ಸಿಕ್ಕಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಥವಾ ನಿಮ್ಗೆ ಎಷ್ಟು ಎಕ್ಸೈಟ್ ಆಗುತ್ತೆ, ಆ ಫೀಲಿಂಗ್ಸ್ ನ ನೀವು ಲಿಟ್ರಲಿ ಇವಾಗ ಆಗ್ತಿದೆ ಅಂತ ಫೀಲ್ ಮಾಡಬೇಕು. ಈಗ ಒಂದು ವಿಡಿಯೋ ಪ್ಲೇ ಆಗುತ್ತೆ, ನೋಡ್ಕೊಂಡು ಬನ್ನಿ. How does visualization help with that? It is everything for me. How so? So if you're going to play an overseas tour, say to Australia or England or something like that, I literally sat down 2-3 months before and I've made a decision in my head that I'm going to take their best bowler on. And when I train in the gym, when I'm practicing, regularly there are visuals running in my head, me dominating that bowler. When I train, I have music on, I'm putting myself in a situation where that guy is bringing the heat onto me and I'm countering that, and that becomes such a reality in your head. And invariably when I went into that situation, I ended up dominating that guy. ಅವರು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೇಗೆ ಅವರು ವಿಜುವಲೈಸೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಬೌಲರ್ಸ್ ನ ಸ್ಮ್ಯಾಶ್ ಮಾಡ್ತಾರೆ, ಬೌಲರ್ಸ್ ನ ಡಾಮಿನೇಟ್ ಮಾಡಿ ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ ಅನ್ನೋದನ್ನ. ನಾಟ್ ಓನ್ಲಿ ವಿರಾಟ್ ಕೊಹ್ಲಿ, ತುಂಬಾ ಸೆಲೆಬ್ರಿಟೀಸ್ ಕೂಡ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಪಡ್ಕೊಂಡಿದ್ದಾರೆ. ಆಲಿಯಾ ಭಟ್ ಕೂಡ ಅವ್ರದ್ದು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅವರು ಶಾಂಪೂ ಬಾಟಲ್ ನ ಇಟ್ಕೊಂಡು ಅವಾರ್ಡ್ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ತಿದ್ರು ಅಂತ, ಹಾಗೇನೆ ಅವರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಸೆಲೆಬ್ರಿಟೀಸ್ ಮ್ಯಾನಿಫೆಸ್ಟೇಷನ್ ಅಂತ ಚೆಕ್ ಮಾಡಿದ್ರೆ ತುಂಬಾ ವಿಡಿಯೋಸ್ ಸಿಗತ್ತೆ, ಒಂದ್ಸತಿ ಚೆಕ್ ಮಾಡಿ. ಈಗ ವಿಜುವಲೈಸೇಷನ್ ಹೇಗ್ ವರ್ಕ್ ಆಗುತ್ತೆ? ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. ನಿಮ್ಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಯೂನಿವರ್ಸ್ ಅಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ಎನರ್ಜಿಯಿಂದನೇ ಆಗಿದೆ. ಹಾಗೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಂಡು ಬನ್ನಿ. ಸಬ್ ಕಾನ್ಶಿಯಸ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಯಾವಾಗ ನೀವು ಏನಾಗಬೇಕು ಅನ್ಕೊಂಡಿದ್ದೀರಾ ಅದು ಆಲ್ರೆಡಿ ಆಗಿದೆ ಅಂತ ವಿಜುವಲೈಸ್ ಮಾಡಿ ಅದನ್ನ ಫೀಲ್ ಮಾಡ್ತೀರಾ, ಆಗ ಸಬ್ ಕಾನ್ಶಿಯಸ್ ಅದನ್ನ ಬಿಲೀವ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಏನ್ ಬೇಕು ಅದೇ ತರದ ವ್ಯಕ್ತಿಗಳನ್ನ, ಅದೇ ತರದ ವಸ್ತುಗಳನ್ನ ನಿಮ್ಮ ಹತ್ರ ಬರೋ ಹಾಗೆ ಮಾಡುತ್ತೆ. ಹಾಗೆ ನಿಮ್ಗೆ ಏನ್ ಬೇಕು ಅದು ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಕೂಡ ಈ ವಿಜುವಲೈಸೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಮನಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಮೈಂಡ್ ಮ್ಯಾಜಿಕ್ ವಿತ್ ಜೋ. ನಾನು ಜ್ಯೋತಿ ಮಧುಸೂದನ್.